ಹೇ ಜನಾರ್ದನ ಕೃಷ್ಣ, ಈ ಭೂಮಿ ಇರ್ಲಿ 3 ಲೋಕಗಳನ್ನ ನನಗೆ ಕೊಡ್ತೀನಿ ಅಂದ್ರೂ ಕೂಡ ನಾನ್ ಯುದ್ಧ ಮಾಡೋದಿಲ್ಲ. ಯಾಕಂತಂದ್ರೆ ಈ ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನಾನ್ ಹೇಗ್ ಸಂತೋಷವಾಗಿರ್ಲಿ ಅಂತ ಅರ್ಜುನ ಕೃಷ್ಣನಿಗೆ ಕ್ವಶನ್ ಮಾಡ್ತಿರೋದನ್ನ ಕೊನೆ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಅರ್ಜುನ 1ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಾನೆ, ಪಾಪಂ ಏವಾಶ್ರಯದ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಈ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅರ್ಜುನ ಸಂತನ ಸ್ವಭಾವವನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾನಂತೆ. ಒಬ್ಬ ಸಂತ ತನಗೆ ಕೆಟ್ಟದನ್ನ ಮಾಡಿದ್ರೂ ಕೂಡ ಅವ್ರನ್ನ ಕ್ಷಮಿಸಿ ಬಿಡೋ ಸ್ವಭಾವ ಸಂತನದು. ಆದ್ರೆ ಸಂತನ ಸ್ವಭಾವ ಆದ್ರೂ ಕೂಡ ಕ್ಷತ್ರಿಯ ಹೇಡಿ ಆಗ್ಬಾರ್ದು ಅನ್ನೋದನ್ನು ಕೂಡ ಹೇಳ್ತಾರೆ ಇಲ್ಲಿ. ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೂಡ ಕೊಡ್ತಾರೆ, ಅದು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನದ್ದು ಸಂತನ ಕ್ಯಾರೆಕ್ಟರ್ ಆದ್ರೂ ಕೂಡ ರಾವಣ ಯಾವಾಗ ಸೀತಾಮಾತೆಯನ್ನ ಅಪಹರಿಸಿ ಹೋಗ್ತಾನೆ, ಅವನನ್ನ ಹೋಗಿ ಸರಿಯಾದ ಪಾಠವನ್ನ ಕಲಿಸಿ ಅವನ್ನ ಕೊಂದು ಬರ್ತಾನೆ ರಾಮಚಂದ್ರ. ಈ ಶ್ಲೋಕವನ್ನ ನೋಡಿದ್ರೆ ಅರ್ಜುನ ಒಂದು ವರ್ಡ್ ನ ಯೂಸ್ ಮಾಡ್ತಾ ಇದ್ದಾನೆ, ಆತ ತಾಯಿನಃ ಅಂತ. ಅಂದ್ರೆ ಆಕ್ರಮಣಕಾರಿಗಳು. ವೇದಗಳ ಪ್ರಕಾರ ದುರಾಕ್ರಮಣ ಮಾಡೋರು 6 ಬಗೆಯ ಜನ ಅಂತೆ. 1ನೇವ್ರು ಬಂದು ವಿಷ ಹಾಕುವವನು, 2ನೇವನು ಮನೆಗೆ ಬೆಂಕಿ ಹಚ್ಚೋನು, 3ನೇವನು ಮಾರಕ ಆಯುಧಗಳಿಂದ ದಾಳಿ ಮಾಡೋನು, 4ನೇವನು ಸಂಪತ್ತನ್ನ ಲೂಟಿ ಮಾಡೋನು, 5 ಮತ್ತೊಬ್ಬನ ಭೂಮಿಯನ್ನ ವಶ ಮಾಡ್ಕೊಳ್ಳೋನು, 6ನೇದು ಮತ್ತೊಬ್ಬನ ಹೆಂಡತಿಯನ್ನ ಅಪಹರಿಸುವವನು. ಇಂತಹ ದುರಾಕ್ರಮಣ ಮಾಡೋ ಪಾಪಿಗಳನ್ನ ಕೊಂದ್ರೆ ಅದಕ್ಕೆ ಯಾವುದೇ ರೀತಿಯ ಪಾಪ ಬರೋದಿಲ್ಲ ಅಂತ ಇವನ್ ಶಾಸ್ತ್ರಗಳು ಹೇಳುತ್ತೆ. ಆದ್ರೂ ಕೂಡ ಅರ್ಜುನ ತನ್ನ ಸಂತ ಸ್ವಭಾವವನ್ನ ತೋರಿಸ್ತಾ ಇದ್ದಾನೆ, ಅಂದ್ರೆ ಭಕ್ತನ ಸ್ವಭಾವವನ್ನ. ಹಾಗಾಗಿ ಶ್ರೀಕೃಷ್ಣನನ್ನ ಅರ್ಜುನ ಮಾಧವ ಅಂತ ಕರೀತಿದ್ದಾನೆ. ಅಂದ್ರೆ ಭಾಗ್ಯಲಕ್ಷ್ಮಿಯ ಪತಿಯೇ, ನನಗೆ ಯಾಕೆ ಈ ದೌರ್ಭಾಗ್ಯವನ್ನ ತರುವಂತ ಕೆಲಸವನ್ನ ಮಾಡುವಂತ ನೀನು ಪ್ರೇರೇಪಿಸಬೇಡ ಅಂತ. ಧೃತರಾಷ್ಟ್ರನ ಮಕ್ಕಳನ್ನ ಮತ್ತೆ ನಮ್ಮ ಬಂಧುಗಳನ್ನ ಮತ್ತೆ ನಮ್ಮ ಸ್ನೇಹಿತರನ್ನ ಕೊಂದು ನಮಗೆ ಯಾವ ರೀತಿ ಸುಖ ಸಿಗುತ್ತೆ? ಹಾಗೆ ನಾವು ಸುಖವಾಗಿರಲು ಸಾಧ್ಯನಾ ಅಂತ ಕೃಷ್ಣನಿಗೆ ಅರ್ಜುನ ಕ್ವಶನ್ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಅರ್ಜುನನ ಇನ್ನಷ್ಟು ವಿಷಾದವನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಹರೇ ಕೃಷ್ಣ.